ಇವತ್ತಿನ ವಿಡಿಯೋ ತುಂಬಾ ಸ್ಪೆಷಲ್ ಆಗಿದೆ. ಏಕೆಂದರೆ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಗೆ 30 ವರ್ಷದ ಒಳಗಡೆನೆ 7 ಇನ್ಕಮ್ ಸೋರ್ಸಸ್ಗಳನ್ನು ಕ್ರಿಯೇಟ್ ಮಾಡಿದೆ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡುವನಿದ್ದೇನೆ. ಲಾಸ್ಟ್ ವಿಡಿಯೋದಲ್ಲಿ ನಾನು ನನ್ನ ಬದುಕನ್ನು ಬದಲಾಯಿಸಿದ 17 ಟೈನಿ ಹ್ಯಾಬಿಟ್ಸ್ಗಳನ್ನು ಎಕ್ಸ್ಪ್ಲೇನ್ ಮಾಡಿದ್ದೆ. ಅವುಗಳನ್ನು ಎಕ್ಸ್ಪ್ಲೇನ್ ಮಾಡುವಾಗ ನಾನು ನಿಮಗೆ ಹೇಳಿದ್ದೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಗೆ ಮಲ್ಟಿಪಲ್ ಇನ್ಕಮ್ ಸೋರ್ಸ್ಗಳನ್ನ ಬಿಲ್ಡ್ ಮಾಡಿದೆ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡುವೆ ಅಂಥೇಳಿ. ಅದಕ್ಕಾಗಿ ಈ ವಿಡಿಯೋವನ್ನು ಮಾಡ್ತಾ ಇರುವೆ. ನಾನು ಸದ್ಯಕ್ಕೆ 7 ಮೂಲಗಳಿಂದ ಹಣವನ್ನು ಗಳಿಸ್ತಾ ಇರುವೆ. ನನ್ನ ಸ್ಟಾರ್ಟಪ್ನಿಂದ, ನನ್ನ ಯೂಟ್ಯೂಬ್ ಚಾನಲ್ನಿಂದ, ಮಾರ್ಕೆಟಿಂಗ್ ಪಾರ್ಟ್ನರ್ ಆಗಿ ಕೆಲಸ ಮಾಡಿ, ರಿಯಲ್ ಎಸ್ಟೇಟ್ದಿಂದ, ಹೋಮ್ ಸ್ಟೇ ಬಿಸ್ನೆಸ್ದಿಂದ, ಮತ್ತು ನನ್ನ ಇನ್ವೆಸ್ಟ್ಮೆಂಟ್ಸ್ಗಳಿಂದ, ಮತ್ತು ಬ್ರ್ಯಾಂಡ್ ಕೊಲಾಬ್ರೇಷನು ಮತ್ತು ಇವೆಂಟ್ಸ್ಗಳಿಂದ. ಈ 7 ಮೂಲಗಳಿಂದ ನಾನು ಪ್ರತಿ ತಿಂಗಳು ರೆಗ್ಯುಲರ್ ಆಗಿ ಹಣವನ್ನು ಗಳಿಸ್ತಾ ಇರುವೆ. ನಿಮಗೂ ಕೂಡ ಹಣವನ್ನು ಗಳಿಸೋದು ಹೇಗೆ ಅನ್ನೋದು ಗೊತ್ತಾಗಲಿ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ನಾನು ಇದನ್ನು ನಿಮಗೆ ಓಪನ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇರುವೆ. ಒಂದು 4-5 ದಿವಸದ ಹಿಂದೆ ನಮ್ಮ ಆಫೀಸಿಗೆ ಒಬ್ಬರು ವ್ಯಕ್ತಿ ಕಾಲ್ ಮಾಡಿ ತಲೆ ತಿಂತಾಯಿದ್ರು. ಅವರ ಡಿಮ್ಯಾಂಡ್ ಏನಿತ್ತಪ್ಪ ಅಂತಂದರೆ, ಸರ್ ನೀವು ಎಲ್ಲದರ ಮೇಲೂ ಕೂಡ ಕೋರ್ಸ್ ಮಾಡಿದ್ದೀರಾ, ಆದರೆ ಹಣವನ್ನು ಗಳಿಸೋದು ಹೇಗೆ, ದುಡ್ಡು ಮಾಡೋದು ಹೇಗೆ ಅನ್ನೋದ್ರ ಮೇಲೆ ಒಂದು ಕೋರ್ಸನ್ನು ಮಾಡಿ ಅಂಥೇಳಿ. ಸೊ ಅದರ ಮೇಲೆ ಕೋರ್ಸ್ ಮಾಡೋಕ್ಕೆ ಬರಲ್ಲ. ಕೋರ್ಸ್ ಮಾಡ್ಬೋದು, ಆದರೆ ಅದನ್ನು ಮಾರ್ಕೆಟಿಂಗ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ನಾವು ಆನ್ಲೈನ್ ಆ್ಯಡ್ ರನ್ ಮಾಡ್ತೀವಲ್ಲ, ಗೂಗಲ್ ಆ್ಯಡ್ಸು, ಫೇಸ್ಬುಕ್ ಆ್ಯಡ್ಸು, ಯೂಟ್ಯೂಬ್ ಆ್ಯಡ್ಸು, ಲಿಂಕ್ಡ್ಇನ್ ಆ್ಯಡ್ಸು, ಎಲ್ಲದರಲ್ಲೂ ಕೂಡ ಮನಿ ಅನ್ನೋ ಒಂದು ಕೀವರ್ಡ್ ಇರುತ್ತಲ್ಲ, ಅದನ್ನು ಈ ಎಲ್ಲ ಸೋಷಿಯಲ್ ಮೀಡಿಯಾಗಳಾಗಿರ್ಬೋದು, ಸರ್ಚ್ ಇಂಜಿನ್ಗಳಾಗಿರ್ಬೋದು ತಡೆ ಹಿಡಿತವೆ, ಅವಾಯ್ಡ್ ಮಾಡ್ತವೆ. ಯಾಕಂತಂದರೆ ಜಾಸ್ತಿ ಸ್ಕ್ಯಾಮ್ಗಳು ದುಡ್ಡಿನ ರಿಲೇಟೆಡ್ ಆಗಿ ಆಗ್ತವೆ ಅಂಥೇಳಿ. ಸ್ಕಿಲ್ ಬೇಸ್ ಆಗಿರುವ ಕೋರ್ಸ್ ಇತ್ತಪ್ಪ ಅಂತಂದರೆ ನಾವು ಬಿಂದಾಸಾಗಿ ಅಡ್ವರ್ಟೈಸ್ಮೆಂಟ್ ಮಾಡ್ಬೋದು. ಆದರೆ ಈ ರೀತಿಯಾಗಿ ಫೈನಾನ್ಸ್ ರಿಲೇಟೆಡ್ ಕೋರ್ಸ್ ಇತ್ತಪ್ಪ ಅಂತಂದರೆ ಅದನ್ನು ಮಾರ್ಕೆಟಿಂಗ್ ಮಾಡೋಕ್ಕೇ ಕೋಟ್ಯಾಂತರ ದುಡ್ಡು ಬೇಕಾಗುತ್ತೆ ಇಂಡಿಯಾದಲ್ಲಿ. ಅದಕ್ಕಾಗಿ ಅದರ ಮೇಲೆ ಮಾಡಿಲ್ಲ. ಕೋರ್ಸ್ ಮಾಡೋಕ್ಕಾಗದೇ ಇದ್ದರೆ ಏನಾಯಿತು, ಅಟ್ಲೀಸ್ಟ್ ಒಂದು ವಿಡಿಯೋನಾದರೂ ಮಾಡ್ಬೋದಲ್ಲ ಅಂಥೇಳಿ ಈ ವಿಡಿಯೋವನ್ನು ಮಾಡ್ತಾ ಇರುವೆ. ನನ್ನ ನಂಬರ್ 1 ಇನ್ಕಮ್ ಸೋರ್ಸ್ ಯಾವುದಪ್ಪ ಅಂತಂದರೆ ನನ್ನ ಸ್ಟಾರ್ಟಪ್ಪು. ನನ್ನ ಈ ಸ್ಟಾರ್ಟಪ್ಪನ್ನು ನಾನು 2018ರಲ್ಲಿ ಶುರು ಮಾಡಿರುವೆ. ಇದರ ಹೆಸರು ಏನಪ್ಪ ಅಂತಂದರೆ ರೋರಿಂಗ್ ಕ್ರಿಯೇಷನ್ಸ್ ಪ್ರೈವೇಟ್ ಲಿಮಿಟೆಡ್. ಇದೊಂದು ಫಿಲ್ಮ್ ಎಡ್ಟೆಕ್ ಸ್ಟಾರ್ಟಪ್ ಆಗಿದೆ. ನಾವು ಫಿಲಮ್ ಮೇಕಿಂಗ್, ಇಂಟರ್ನೆಟ್ ಟೆಕ್ನಾಲಜಿ ಮತ್ತು ಫೋಟೋಗ್ರಫಿ ಮತ್ತು ವಿಡಿಯೋ ಪ್ರೊಡಕ್ಷನ್ಗಳನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಪ್ರಾಬ್ಲಮ್ ಸಾಲ್ವಿಂಗ್ ಡಿಜಿಟಲ್ ಪ್ರೊಡಕ್ಟ್ಸ್ಗಳನ್ನು ಮತ್ತು ಪ್ಲ್ಯಾಟ್ಫಾರ್ಮ್ಸ್ಗಳನ್ನು ರೆಡಿ ಮಾಡ್ತೀವಿ. ಉದಾಹರಣೆಗಾಗಿ ಹೇಳಬೇಕಪ್ಪ ಅಂತಂದರೆ ರೋರಿಂಗ್ ಫಿಲ್ಮ್ ಸ್ಕೂಲ್ ಅನ್ನೋದೊಂದು ಪ್ಲ್ಯಾಟ್ಫಾರ್ಮ್ ಇದೆ. ಇದು ನಿಮಗೆ ಆನ್ಲೈನಲ್ಲಿ ಫಿಲ್ಮ್ ಎಜುಕೇಷನನ್ನು ಕೊಡುತ್ತೆ. ಒಂದು ವೇಳೆ ನಿಮಗೇನಾದರೂ ಯೂಟ್ಯೂಬ್ ಚಾನಲ್ ಕ್ರಿಯೇಷನ್ನು ಮತ್ತು ಮೊನೆಟೈಸೇಷನ್ನು, ಪ್ರೊಫೆಷ್ನಲ್ ವಿಡಿಯೋ ಎಡಿಟಿಂಗು, ಸ್ಮಾರ್ಟ್ಫೋನ್ ವಿಡಿಯೋ ಎಡಿಟಿಂಗು, ಲಾಗಿಂಗು, ಸ್ಮಾರ್ಟ್ಫೋನ್ ಫಿಲಮ್ ಮೇಕಿಂಗು, ಈ ಥರ ಏನಾದರೂ ಕಲಿಯೋದಿದೆ ಅಂತಂದರೆ ನೀವು roaringfilmschool.comಗೆ ವಿಸಿಟ್ ಮಾಡಿ ಕಲಿಬೋದು. ಇದು ಕೂಡ ಒಂದು ಪ್ರಾಬ್ಲಮ್ ಸಾಲ್ವಿಂಗ್ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ ಆಯ್ತಲ್ಲ. ಮತ್ತು ಇದರಲ್ಲಿ ಏನು ಬಳಕೆ ಆಗ್ತಾಯಿದೆ, ವಿಡಿಯೋ ಪ್ರೊಡಕ್ಷನ್ನು, ಫೋಟೋಗ್ರಫಿ, ಫಿಲಮ್ ಮೇಕಿಂಗು ಮತ್ತು ಇಂಟರ್ನೆಟ್ ಟೆಕ್ನಾಲಜಿನೇ ಬಳಕೆ ಆಗ್ತಾಯಿದೆ. ಇನ್ನು ಇದೇ ಥರ ನಮ್ಮ 2ನೇ ಪ್ರಾಬ್ಲಮ್ ಸಾಲ್ವಿಂಗ್ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ ಯಾವುದಪ್ಪ ಅಂತಂದರೆ ರೋರಿಂಗ್ ಬಿಸ್ನೆಸ್ ಸ್ಕೂಲ್. ಇದರಲ್ಲಿ ನಾವು ಬಿಸ್ನೆಸ್ ಸ್ಕಿಲ್ನ ರಿಲೇಟೆಡ್ ಆಗಿ ನಿಮಗೆ ಎಜುಕೇಷನನ್ನು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಇದೇ ಥರ ನಾವು ರೋರಿಂಗ್ ಆ್ಯಡ್ಸ್ ಅಂತ ಹೇಳಿಬಿಟ್ಟು, ರೋರಿಂಗ್ ಕ್ಲಿಕ್ಸ್ ಅಂತ ಹೇಳಿಬಿಟ್ಟು, ರೋರಿಂಗ್ ಫಿಲ್ಮ್ಸ್ ಅಂತ ಹೇಳಿಬಿಟ್ಟು ಬೇರೆ ಬೇರೆ ಥರನಾಗಿ ಪ್ರಾಬ್ಲಮ್ ಸಾಲ್ವಿಂಗ್ ಪ್ಲ್ಯಾಟ್ಫಾರ್ಮ್ಸ್ಗಳನ್ನು ಕ್ರಿಯೇಟ್ ಮಾಡಿದ್ದೇವೆ. ಮತ್ತು ಇದರಿಂದ ಜನರಿಗೆ ನಾವು ವ್ಯಾಲ್ಯೂ ಆ್ಯಡ್ ಮಾಡಿಬಿಟ್ಟು ಅಲ್ಲಿಂದ ರೆವಿನ್ಯೂವನ್ನು ಕ್ರಿಯೇಟ್ ಮಾಡ್ತಾ ಇದ್ದೇವೆ. ಮತ್ತು ಈಗ ನಮ್ಮದೇ ಆದಂಥ ಒಂದು ಸ್ವಂತ ಕಾಮರ್ಸ್ ಪ್ಲ್ಯಾಟ್ಫಾರ್ಮನ್ನು ಮತ್ತು OTT ಪ್ಲ್ಯಾಟ್ಫಾರ್ಮನ್ನು ಕೂಡ ನಾವು ಬಿಲ್ಡ್ ಮಾಡಿದ್ದೇವೆ. ಇದನ್ನು ಲಾಂಚ್ ಮಾಡೋಕ್ಕೆ ಮತ್ತು ಮಾರ್ಕೆಟಿಂಗ್ ಮಾಡೋಕ್ಕೆ ನಮಗೆ ಇನ್ವೆಸ್ಟರ್ ಕಡೆಯಿಂದ ಫಂಡಿಂಗ್ ಬೇಕಾಗಿದೆ, ಹುಡುಕ್ತಾ ಇದ್ದೀವಿ. ಸೊ ಇದು ನನ್ನ ಫಸ್ಟ್ ಇನ್ಕಮ್ ಸೋರ್ಸ್ ಆಯಿತು. ಸೊ ನಾನು 2018ರಲ್ಲಿ ಇದನ್ನು ಕ್ರಿಯೇಟ್ ಮಾಡಿರುವೆ. ಬಟ್ ಇದರ ಮೇಲೆ ನಾನು 2015ರಿಂದಲೂ ಕೂಡ ಕೆಲಸ ಮಾಡ್ತಾ ಇರುವೆ. ನಾನಾಗಿರಬಹುದು, ನಮ್ಮ ಅಕ್ಕ ಆಗಿರಬಹುದು, ನನ್ನ ಬೆಸ್ಟ್ ಫ್ರೆಂಡ್ ಶ್ರೀಕಾಂತ್ ಆಗಿರಬಹುದು, ಮತ್ತು ಮಿಕ್ಕ ಎಲ್ಲ ಫೌಂಡರ್ಸ್ಗಳು ಮತ್ತು ಯಾರ್ಯಾರು ಟೀಮ್ ಮೆಂಬರ್ಸ್ಗಳಿದಾರಲ್ಲ, ಎಲ್ಲರೂ ಕೂಡ ಈ ಸ್ಟಾರ್ಟಪ್ಗಾಗಿ 8 ವರ್ಷ ರಿಜಿಸ್ಟರ್ ಆದ ನಂತರ ದುಡಿದಿದ್ದಾರೆ. ರಿಜಿಸ್ಟ್ರೇಷನ್ ಆಗೋದಕ್ಕಿಂತ ಮುಂಚೆ 3 ವರ್ಷ ದುಡಿದಿದ್ದಾರೆ. ಟೋಟಲ್ ಆಗಿ 11 ವರ್ಷದ ಪರಿಶ್ರಮ ಇದೆ. ಅದಕ್ಕಾಗಿ ಇವತ್ತು ನಮ್ಮ ಸ್ಟಾರ್ಟಪ್ಪು ಸಕ್ಸಸ್ಫುಲ್ಲಾಗಿ ರನ್ ಆಗ್ತಾ ಇದೆ ಮತ್ತು ಪ್ರತಿದಿನ ಸಿಕ್ಕಾಪಟ್ಟೆ ದುಡ್ಡನ್ನು ಕೂಡ ಸಂಪಾದನೆ ಮಾಡ್ತಾ ಇದೆ. ನಮ್ಮ ಮೇನ್ ಇನ್ಕಮ್ ಸೋರ್ಸ್ ಎಲ್ಲಿಂದ ಬರುತ್ತಪ್ಪ ಅಂತಂದರೆ ಅಡ್ವರ್ಟೈಸ್ಗಳನ್ನು ಶೂಟ್ ಮಾಡೋದ್ರಿಂದ, ಆ್ಯಡ್ ಫಿಲ್ಮ್ಸ್ಗಳಿಂದ ನಮಗೆ ಮೇಜರ್ ರೆವೆನ್ಯೂ ಬರುತ್ತೆ. ನೀವೇನು ಯೂಟ್ಯೂಬಲ್ಲಿ ವಿಡಿಯೋಗಳನ್ನು ನೋಡುವಾಗ ಸ್ಕಿಪ್ ಮಾಡ್ತಿರಲ್ಲ, ಅಂತಹ ಬಹಳಷ್ಟು ಆ್ಯಡ್ಗಳನ್ನು ನಾವು ಪ್ರತಿದಿನ ಪ್ರೊಡ್ಯೂಸ್ ಮಾಡ್ತೀವಿ. ಅಂದರೆ ಬೇರೆ ಬೇರೆ ಬಿಸ್ನೆಸ್ಗಳಿರ್ತವೆ, ಫ್ಯಾಕ್ಟ್ರಿಗಳಿರ್ತವೆ, ಸ್ಟಾರ್ಟಪ್ ಇರ್ತವೆ, ಕಂಪ್ನಿ ಇರ್ತವೆ. ಅವರಿಗೆ ಮಾರ್ಕೆಟಿಂಗ್ ಸ್ಕಿಲ್ ಇರಲ್ಲ, ಫಿಲ್ಮ್ ಮೇಕಿಂಗ್ ಸ್ಕಿಲ್ ಇರಲ್ಲ. ಅವರಿಗೆ ಡೈರೆಕ್ಟಾಗಿಯೇ ನಾವು ಆ್ಯಡ್ ಫಿಲ್ಮ್ಗಳನ್ನು ರೆಡಿ ಮಾಡಿ ಕೊಡ್ತೀವಿ, ಮಾರ್ಕೆಟಿಂಗಲ್ಲಿ ಹೆಲ್ಪ್ ಮಾಡ್ತೀವಿ. ಸೊ ಇದರಿಂದ ನಮಗೆ ಮೇಜರ್ ರೆವೆನ್ಯೂ ಬರುತ್ತೆ.
ಇನ್ನು ಎಜುಕೇಷನ್ದಿಂದ ಅಷ್ಟೇನು ಹೇಳ್ಕೊಳ್ಳೋ ಥರ ಏನು ರೆವೆನ್ಯೂ ಬರೋಲ್ಲ, ಯಾಕಂದರೆ ನಮ್ಮ ಜನ ಎಂಟರ್ಟೈನ್ಮೆಂಟ್ಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ, ಎಜುಕೇಷನ್ಗೆ ಅಷ್ಟೇನು ಮಹತ್ವ ಕೊಡೋಲ್ಲ, ನಮ್ಮ ಜನ ಕಾನ್ಷಿಯಸ್ ಆಗಿಲ್ಲ. ಇನ್ನು ನನ್ನ ಎರಡನೇ ಒಂದು ಇನ್ಕಮ್ ಸೋರ್ಸ್ ಯಾವುದಪ್ಪ ಅಂತಂದರೆ ನನ್ನ ಎಲ್ಲ ಯೂಟ್ಯೂಬ್ ಚಾನಲ್ಗಳು. ಸೊ ನಾನೊಂದು 7-8 ಯೂಟ್ಯೂಬ್ ಚಾನಲ್ಗಳನ್ನು ಕ್ರಿಯೇಟ್ ಮಾಡಿರುವೆ ಬೇರೆ ಬೇರೆ ಪರ್ಪಸ್ಗಾಗಿ. ಸೊ 2015ರಲ್ಲಿ ನಾನು ನನ್ನ ಈ ಸದ್ಯದ ಕನ್ನಡ ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡಿದ್ದೆ. ಮೊದಲ ಇದರ ಹೆಸರು ಏನಿತ್ತಪ್ಪ ಅಂತಂದರೆ ರೋರಿಂಗ್ ಕ್ರಿಯೇಷನ್ಸ್ ಕನ್ನಡ ಅಂತಿತ್ತು. ಸೊ ಇದನ್ನು ನನ್ನ ಬಿಸ್ನೆಸ್ ಪಾರ್ಟ್ನರ್ ಆದ ಶ್ರೀಕಾಂತ್ ಇಟ್ಟಿದ್ದ. ಸೊ ಅವನಿಗೇನಾಗಿತ್ತಪ್ಪ ಅಂತಂದರೆ ಈ ಸ್ಟಾರ್ಟಪ್ ಮಾಡ್ತಾ ಇದ್ದೀವಿ, ಇದನ್ನು ಮಾರ್ಕೆಟಿಂಗಾಗಿ ಯೂಟ್ಯೂಬ್ ಚಾನಲ್ ಬೇಕು ಅಂತೇಳಿ ಆತ ಕ್ರಿಯೇಟ್ ಮಾಡಿಬಿಟ್ಟಿದ್ದ ಎಲ್ಲ ಯೂಟ್ಯೂಬ್ ಚಾನಲ್ಲು, ಸೋಷಿಯಲ್ ಮೀಡಿಯಾ ಪೇಜ್ಗಳನ್ನು. ಮತ್ತು ಇದರ ಜೊತೆಗೇ ನಾವು SK ಕನ್ನಡ ಅಂಥೇಳಿ ಒಂದು ಕನ್ನಡ ವೆಬ್ಸೈಟನ್ನು, ಬ್ಲಾಗ್ ಸೈಟನ್ನು ಕೂಡ ಕ್ರಿಯೇಟ್ ಮಾಡಿದ್ವಿ. ಅದರಲ್ಲಿ ನಾನು ಕತೆ, ಕವನ, ಅಂಕನ, ಕಾದಂಬರಿ ಮತ್ತು ಕೆಲವೊಂದಿಷ್ಟು ನ್ಯೂಸ್ಗಳನ್ನು, ಹಿತವಚನಗಳನ್ನು, ಉಪದೇಶಗಳನ್ನು ಬರಿತಾ ಇದ್ದೆ. ಜನ ಅವುಗಳನ್ನು ಇಷ್ಟಪಟ್ಬಿಟ್ಟು ಸರ್ ಈಗ ವಿಡಿಯೋ ಜಮಾನ ಬಂದಿದೆ, ಬರೀ ಓದೋದರಲ್ಲಿ ಮಜಾ ಬರಲ್ಲ, ನೀವು ವಿಡಿಯೋ ಮಾಡಿ ಅಂತಂದರು. ಸೊ ಅದಕ್ಕಾಗಿ ನಾನು ಯೂಟ್ಯೂಬಲ್ಲಿ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಆದರೆ ಜನ ಇವುಗಳನ್ನು ಅಪ್ರಿಸಿಯೇಟ್ ಮಾಡಲಿಲ್ಲ, ನೋಡಲಿಲ್ಲ. ಯಾಕಪ್ಪ ಅಂತಂದರೆ ನನ್ನ ಭಾಷೆ ಮರಾಠಿ ಮಿಕ್ಸ್ಡ್ ಆಗಿತ್ತು. ನಾವು ನಮ್ಮ ಮನೆಯಲ್ಲಿ ಕನ್ನಡ ಒಂದು ಶಬ್ದವನ್ನು ಕೂಡ ಮಾತಾಡಲ್ಲ. ನಮ್ಮ ಮನೆಯಲ್ಲಿ ಎಲ್ಲರೂ ಕೂಡ ಮರಾಠಿ ಮಾತಾಡ್ತಾರೆ, ನಮ್ಮ ರಿಲೇಟಿವ್ಸ್ಗಳು ಕೂಡ ಎಲ್ಲರೂ ಮರಾಠಿ ಮಾತಾಡ್ತಾರೆ. ಇನ್ನು ನಮ್ಮ ಬೆಳಗಾವಲ್ಲಿರೋರು ಅಂಥಮ್ಮಂದಿರು ಇವರು ಅರ್ಧಂಬರ್ಧ ಹರಿದು ಹೋದ ಕನ್ನಡವನ್ನು ಮಾತಾಡ್ತಾರೆ. ಬೆಳಗಾವಿ ಕನ್ನಡ ಅಂತಂದರೆ ಉತ್ತರ ಕರ್ನಾಟಕ ಮಾತಾಡ್ತಾರೆ ಅವರು. ಸೊ ಬೆಂಗಳೂರವ್ರಿಗೆ ಅದು ಅರ್ಥನೇ ಆಗಲ್ಲ. ನಾನು ಅವ್ರ ಜೊತೆಗೆ ಇರೋದ್ರಿಂದ, ಜಾಸ್ತಿ ಇಂಟ್ರ್ಯಾಕ್ಷನ್ ಅವ್ರ ಜೊತೆಗೆ ಆಗೋದ್ರಿಂದ, ಮತ್ತು ನಾನು ಪುಣೆಯಲ್ಲಿ ಇಲ್ಲಿ ಸತ್ರು ಕೂಡ ಕನ್ನಡ ಮಾತಾಡೋರು ಯಾರೂ ಸಿಗಲ್ಲ. ಇಲ್ಲಿ ನಾವು ಜಾಸ್ತಿ ಗುಜರಾತಿಯನ್ನು ಮಾತಾಡ್ತೀವಿ ಮತ್ತು ಹಿಂದಿಯನ್ನು ಮಾತಾಡ್ತೀವಿ. ನಮ್ಮ ಕಾಲನಿಯಲ್ಲಿ ಕೂಡ ಜಾಸ್ತಿ ಜನ ಹಿಂದಿ ಮಾತಾಡೋರು ಇದ್ದಾರೆ, ಗುಜರಾತಿಗಳೇ ಇದ್ದಾರೆ, ಮತ್ತು ಬಿಕ್ಕವರೆಲ್ಲ ಕೂಡ ನಮ್ಮ ಮನೆ ಅಕ್ಕಪಕ್ಕ ಮರಾಠಿ ಮಾತಾಡೋರು ಇದ್ದಾರೆ. ಅಂದರೆ ನಾನು ಬರೀ ವಿಡಿಯೋದಲ್ಲಿ ಮಾತ್ರ ಕನ್ನಡ ಮಾತಾಡ್ತಾ ಇದ್ದೆ. ಹೀಗಾಗಿ ಜನ ಅದನ್ನು ಎಕ್ಸೆಪ್ಟ್ ಮಾಡಲಿಲ್ಲ. ಹೀಗಾಗಿ ನಾನು ಡಿಮೋಟಿವೇಟ್ ಆಗಿ ಅದನ್ನು ಬಿಟ್ಟುಬಿಟ್ಟೆ. ಮುಂದೆ ನಮ್ಮ ಸ್ಟಾರ್ಟಪ್ಪನ್ನು ರಿಜಿಸ್ಟ್ರೇಷನ್ ಮಾಡಿದಾಗ ನಮಗೆ ಮಾರ್ಕೆಟಿಂಗ್ನ ಅವಶ್ಯಕತೆ ಇತ್ತು. ಸೊ ಅದಕ್ಕಾಗಿ ನಾನು ಮತ್ತೆ ವಿಡಿಯೋಗಳನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಮೈಸೂರವರೊಬ್ಬರು ನನಗೆ ಎಡಿಟರ್ ಆಗಿ ಸಿಕ್ಕರು ಪುಣೆಯಲ್ಲಿ. ಸೊ ಅವರು ಸ್ವಲ್ಪ ನನಗೆ ಈ ಬೆಂಗಳೂರು ಕನ್ನಡ ಇದನ್ನೆಲ್ಲವನ್ನು ಕಲಿಸ್ಕೊಟ್ಟಿರೋದ್ರಿಂದ ಇವತ್ತು ನನ್ನ ಕನ್ನಡ ಇಂಪ್ರೂವ್ಮೆಂಟ್ ಆಗಿದೆ. ಸೊ ನನ್ನ ಯೂಟ್ಯೂಬ್ ಚಾನಲ್ನಿಂದಲೂ ಕೂಡ ನನಗೆ ಇನ್ಕಮ್ ಬರುತ್ತೆ. ಇದರ ಜೊತೆಗೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಆಗಿರಬಹುದು, ಇ ಬುಕ್ಸ್ಗಳಾಗಿರಬಹುದು, PDFsಗಳಾಗಿರಬಹುದು, ಸ್ಪಾನ್ಸರ್ಶಿಪ್ ಆಗಿರಬಹುದು, ಈ ರೀತಿ ಎಲ್ಲ ಸೋರ್ಸ್ಗಳಿಂದ, ಒಟ್ಟಿನಲ್ಲಿ ಕಂಟೆಂಟ್ ಕ್ರಿಯೇಷನ್ನಿಂದ, ಯೂಟ್ಯೂಬ್ನಿಂದ, ಫೇಸ್ಬುಕ್ನಿಂದ, ಇನ್ಸ್ಟಾಗ್ರಾಮ್ನಿಂದ ಮತ್ತು ರೆಗ್ಯುಲರ್ ಆಗಿ ನನಗೆ ರೆವೆನ್ಯೂ ಬರುತ್ತೆ. ಇನ್ನು ನನ್ನ ಮೂರನೇ ಇನ್ಕಮ್ ಸೋರ್ಸ್ ಏನಪ್ಪ ಅಂತಂದರೆ ಮಾರ್ಕೆಟಿಂಗ್ ಪಾರ್ಟ್ನರ್. ನಾನು ನಮ್ಮ ಮಿಕ್ಕ 2 ಸ್ಟಾರ್ಟಪ್ಗಳಲ್ಲಿ, ಅದು ರೋರಿಂಗ್ ಇಂಡಿಯಾ ಟೂರಿಸಮ್ ಆಗಿರಬಹುದು, ರೋರಿಂಗ್ ನ್ಯೂಸ್ ಆಗಿರಬಹುದು, ಮತ್ತು ಈಗ ಹೆಲ್ತ್ ಟೆಕ್ ಆಗಿರಬಹುದು, ಇದರಲ್ಲಿ ನಾನು ಮೇಜರ್ ವರ್ಕ್ ಏನು ಮಾಡ್ತಾ ಇರುವೆಪ್ಪ ಅಂತಂದರೆ CMO ಆಗಿ ಕೆಲಸ ಮಾಡ್ತಾ ಇರುವೆ. ಇವು ನಮ್ಮದೇ ಸ್ಟಾರ್ಟಪ್ ಇದ್ದರೂ ಕೂಡ ಅದರಲ್ಲೂ ಕೂಡ ನಾನು ಚೀಫ್ ಮಾರ್ಕೆಟಿಂಗ್ ಆಫೀಸರ್ ಆಗೇ ಕೆಲಸ ಮಾಡ್ತಾ ಇರುವೆ. ಅವಿನ್ನೂ ರೆವೆನ್ಯೂ ಗಳಿಸೋಕ್ಕೆ ಶುರು ಮಾಡಿಲ್ಲ. ಹೀಗಾಗಿ ಅಲ್ಲಿಂದ ನನಗೆ ಯಾವುದೇ ಇನ್ಕಮ್ ಬರಲ್ಲ, ಸರಿನಾ? ಆದರೆ ನಾನು ಬೇರೆ ಕೆಲವೊಂದಿಷ್ಟು ಸ್ಟಾರ್ಟಪ್ಗಳಿಗೆ CMO ಆಗಿ ಕೆಲಸ ಮಾಡ್ತಾ ಇರುವೆ, ಚೀಫ್ ಮಾರ್ಕೆಟಿಂಗ್ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇರುವೆ. ನನ್ನ ಫ್ರೆಂಡ್ದೊಂದು ಮ್ಯಾಟ್ರಿಮೋನಿಯಲ್ ಸ್ಟಾರ್ಟಪ್ ಇದೆ, ಮತ್ತು ಇನ್ನೊಬ್ಬ ಫ್ರೆಂಡ್ ಇದ್ದಾನೆ ನನಗೆ, ಅವನು ಮತ್ತು ಅವನ ವೈಫ್ ಇಬ್ಬರು ಕೂಡ ಅಡ್ವೊಕೇಟ್ಸ್ಗಳಿದ್ದಾರೆ. ಅವ್ರದ್ದೊಂದು ಲೀಗಲ್ ಅಡ್ವೈಸರಿ ಸ್ಟಾರ್ಟಪ್ ಇದೆ. ಅಂದರೆ ಕಂಪ್ನಿಗಳಿಗೆ, ಸ್ಟಾರ್ಟಪ್ಗಳಿಗೆ ಮತ್ತು ಅಗ್ರಿಮೆಂಟ್ಗಳನ್ನು ಮಾಡ್ಕೊಳ್ಳೋದಕ್ಕೆ ಎಲ್ಲ ತರಹದ ಲೀಗಲ್ ಸರ್ವಿಸಸ್ಗಳನ್ನು ಅವು ಪ್ರೊವೈಡ್ ಮಾಡ್ತವೆ. ಸೊ ಈ 2 ಬೇರೆ ಸ್ಟಾರ್ಟಪ್ಗಳಲ್ಲಿ ನಾನು CMO ಆಗಿ ಕೆಲಸ ಮಾಡ್ತಾ ಇರುವೆ. ಅಲ್ಲಿ ನನಗೆ 10% ಶೇರ್ ಹೋಲ್ಡಿಂಗ್ ಇದೆ, ಮತ್ತು ಪ್ರತಿ ತಿಂಗಳು ನನಗೆ ಇನ್ಕಮ್ ಕೂಡ ಬರುತ್ತೆ, ಅಂದರೆ ಸ್ಯಾಲ್ರಿ ಕೂಡ ಬರುತ್ತೆ ಅಲ್ಲಿಂದ. ಮತ್ತು ಇಯರ್ ಎಂಡಲ್ಲಿ ಎಷ್ಟು ಆ ಸ್ಟಾರ್ಟಪ್ಗಳಿಗೆ, ಆ ಕಂಪ್ನಿಗಳಿಗೆ ಪ್ರಾಫಿಟ್ ಆಗಿರುತ್ತಲ್ಲ, ಆ ಪ್ರಾಫಿಟಲ್ಲಿ ನನಗೂ ಕೂಡ 10% ಶೇರ್ ಹೋಲ್ಡಿಂಗ್ಗೆ ತಕ್ಕಂತೆ ಅಲ್ಲಿ ನನಗೆ ದುಡ್ಡು ಬರುತ್ತೆ ಡೈರೆಕ್ಟಾಗಿ. ಅಂದರೆ ಇಲ್ಲಿ ವರ್ಕರ್ ಆಗಿ ಕೂಡ ಒಂದು ಸ್ಯಾಲ್ರಿ ಬರುತ್ತೆ, ಓನರ್ ಆಗಿ ಕೂಡ ಒಂದು ಪ್ರಾಫಿಟ್ ಬರುತ್ತೆ. ಸೊ ಇವುಗಳಲ್ಲಿ ನನ್ನ ಕೆಲಸ ಏನಿದೆಯಪ್ಪ ಅಂತಂದರೆ ಈ ಮ್ಯಾಟ್ರಿಮೋನಿ ಸೈಟ್ಸ್ಗಳಿಗೆ ರೆಗ್ಯುಲರ್ ಆಗಿ ಕಸ್ಟಮರ್ಗಳನ್ನು ತರೋದು. ಅಂತಂದರೆ ಇದಕ್ಕಾಗಿ ಶಾರ್ಟ್ ಫಿಲ್ಮ್ ಮಾಡೋದು, ಆ್ಯಡ್ ಫಿಲ್ಮ್ಸ್ ಮಾಡೋದು, ಅಡ್ವರ್ಟೈಸ್ಮೆಂಟ್ಗಳನ್ನು ರನ್ ಮಾಡೋದು, ಗ್ರಾಫಿಕ್ಸ್ಗಳನ್ನು ಡಿಸೈನ್ ಮಾಡೋದು, ಎಲ್ಲ ತಾಲೂಕಾ ಜಿಲ್ಲಾ ಲೆವೆಲ್ಗಳಿಗೆ ಹೋಗಿಬಿಟ್ಟು ವಧುವರ ಸಮ್ಮೇಳನ ಮಾಡೋದು, ಇವೆಂಟ್ ಮಾಡೋದು. ಒಟ್ಟಿನಲ್ಲಿ ಈ ಆ್ಯಪನ್ನು ಜಾಸ್ತಿ ಜನ ಯೂಸ್ ಮಾಡಬೇಕು, ಪೇಯ್ಡ್ ಮೆಂಬರ್ಸ್ ಆಗಿಬಿಟ್ಟು ಅಲ್ಲಿ ತಮ್ಮ ಲೈಫ್ ಪಾರ್ಟ್ನರನ್ನು ಹುಡುಕಬೇಕು, ಅಂದಾಗಲೇ ಇವುಗಳಿಗೆ ರೆವೆನ್ಯೂ ಬರುತ್ತೆ. ಸೊ ಅದನ್ನು ನಾನು ಇಲ್ಲಿ ಮಾಡ್ತಾಯಿದ್ದೀನಿ. ಇನ್ನು ಲೀಗಲ್ ಫರ್ಮಲ್ಲಿ ಕೂಡ ಅದೇ ರೀತಿ ಇದೆ. ಅಂದರೆ ಈ ಫರ್ಮಿಗೆ ರೆಗ್ಯುಲರ್ ಆಗಿ ದೊಡ್ಡ ದೊಡ್ಡ ಕ್ಲೈಂಟ್ಸ್ಗಳು ಬರಬೇಕು. ನಮಗೆ ನ್ಯಾಷನಲ್ ಇಂಟರ್ನ್ಯಾಷನಲ್ ಡೀಲ್ ಮಾಡುವಾಗ ಅಡ್ವೊಕೇಟ್ಗಳ ಮತ್ತು ಲಾನ ನಾಲೆಜ್ ಬೇಕಾಗತ್ತೆ. ಬಹಳಷ್ಟು ಥರದ ಅಗ್ರಿಮೆಂಟ್ಸ್ಗಳಿರ್ತವೆ. ಮದುವೆ ಮಾಡೋಕ್ಕೂ ಕೂಡ ಒಂದು ಅಗ್ರಿಮೆಂಟ್ ಇರುತ್ತೆ, ಮ್ಯಾರೇಜ್ ರಿಜಿಸ್ಟ್ರೇಷನ್ ಇರುತ್ತೆ, ಡಿವೋರ್ಸ್ ಇರುತ್ತೆ, ಅಲಿಮನಿ ಕೇಸಸ್ಗಳಿರ್ತವೆ, ಕ್ರೈಮ್ ಆಗಿರುತ್ತೆ. ಈ ರೀತಿ ಎಲ್ಲ ಥರದ A to Z ಲೀಗಲ್ ಸರ್ವಿಸ್ಗಳನ್ನು ನಮ್ಮ ಲೀಗಲ್ ಫರ್ಮ್ ಕೊಡುತ್ತೆ. ಅದರಲ್ಲೂ ಕೂಡ ನನ್ನ ಕೆಲಸ ಸೇಮ್ ಇದೆ.
ಇದಕ್ಕೆ ಒಟ್ಟಿನಲ್ಲಿ ರೆಗ್ಯುಲರ್ ಆಗಿ ಪ್ರತಿದಿನ ಕಸ್ಟಮರ್ಗಳನ್ನ ತೊಗೊಂಡು ಬರೋದು ನನ್ನ ಕೆಲಸ. ಸೊ ಈ ರೀತಿ ನಾನು ಮಾರ್ಕೆಟಿಂಗಲ್ಲಿ ಕೂಡ ಕೆಲಸ ಮಾಡಿಬಿಟ್ಟು ದುಡ್ಡನ್ನು ಗಳಿಸ್ತಾ ಇರುವೆ. ಇದು ನನ್ನ 3ನೇ ಮೇಜರ್ ಇನ್ಕಮ್ ಸೋರ್ಸ್ ಆಗಿದೆ. ನನ್ನ ಯೂಟ್ಯೂಬ್ ಚಾನಲ್ ಇದೆ ಅಲ್ಲ, ಅದರಿಂದ ನನ್ನ ಜೀವನ ಕೂಡ ನಡೆಯಲ್ಲ, ಅಷ್ಟು ನೆಗ್ಲಿಜಬಲ್ ಇನ್ಕಮ್ ಬರುತ್ತೆ. ನನ್ನ ಸ್ಟಾರ್ಟಪ್ಪು ಮತ್ತು ಇಲ್ಲಿ ನಾನೇನು ಮಾರ್ಕೆಟಿಂಗ್ ಪಾರ್ಟ್ನರಾಗಿ ಕೆಲಸ ಮಾಡ್ತಾ ಇದ್ದೀನಲ್ಲ, ಇದರ ಮೇಲೇ ನನ್ನ ಜೀವನ ಮುಂದೆ ಸಾಗ್ತಾ ಇದೆ. ಮತ್ತು ನಾನು ಈ ಕೆಲಸವನ್ನು ಮಾಡೋಕ್ಕೆ ಸಿಕ್ಕಾಪಟ್ಟೆ ಎಂಥೂಜಿಯಾಸ್ಟ್ ಆಗಿರುವೆ. ಈಗ ಬೇರೆ ಬೇರೆ ಜನ ಕೂಡ ನನಗೆ ಡೈಲಿ ಅಪ್ರೋಚ್ ಮಾಡ್ತಾ ಇರ್ತಾರೆ, ನೀನು ಅವ್ರಿಗೆ ಹೆಂಗೆ ಮಾರ್ಕೆಟಿಂಗ್ ಕೆಲಸ ಮಾಡ್ತೀಯಲ್ಲ, ನಮಗೂ ಕೂಡ ಮಾಡು, ಸ್ಯಾಲ್ರಿ ಕೊಡ್ತೀವಿ ಅಂತೇಳಿ. ಸ್ಯಾಲ್ರಿ ಮೇಲೆ ನಾನು ಕೆಲಸ ಮಾಡಲ್ಲ. ಈಗ ಸ್ಯಾಲ್ರಿನೂ ಕೊಡಬೇಕು ಪ್ರತಿ ತಿಂಗಳು, ಬಟ್ ಇಯರ್ ಎಂಡಲ್ಲಿ ನನಗೆ ಪ್ರಾಫಿಟ್ನಿಂದಲೂ ಶೇರ್ ಕೊಡಬೇಕು. ಮತ್ತು ಆ ಸ್ಟಾರ್ಟಪ್ಪು, ಆ ಕಂಪ್ನಿ, ಆ ಫ್ಯಾಕ್ಟ್ರಿಯಲ್ಲಿ ನನಗೆ ಅಟ್ಲೀಸ್ಟ್ 10% ಆದರೂ ಶೇರ್ ಹೋಲ್ಡಿಂಗ್ ಬೇಕು. ಸೊ ಅಂದಾಗಲೇ ನಾನು ಅಲ್ಲಿ ಮಾರ್ಕೆಟಿಂಗ್ ಪಾರ್ಟ್ನರ್ ಆಗಿ ಕೆಲಸ ಮಾಡುವೆ. ಇನ್ನೊಂದು 2-3 ಸ್ಟಾರ್ಟಪ್ಗಳನ್ನು ನಾನು ಸೇರಿಸ್ಕೊಂಡ್ಬಿಟ್ನಪ್ಪ ಅಂತಂದರೆ ಪ್ರತಿ ತಿಂಗಳಿಗೆ ಕೋಟಿಗಟ್ಟಲೆ ದುಡಿಬೋದು ಮಾರ್ಕೆಟಿಂಗ್ ಕೆಲಸ ಮಾಡಿಬಿಟ್ಟೇನೆ. ಇನ್ನು ನನ್ನ 4ನೇ ಇನ್ಕಮ್ ಸೋರ್ಸ್ ಯಾವುದಪ್ಪ ಅಂತಂದರೆ ರಿಯಲ್ ಎಸ್ಟೇಟು. ರಿಯಲ್ ಎಸ್ಟೇಟಲ್ಲಿ ನಾನು ಇನ್ನೂ ಕೂಡ ಒಂದು ಚಿಕ್ಕ ಮಗು ಆಗಿರುವೆ. ಇಲ್ಲಿನ್ನೂ ನಾನು ಟೈಕೂನ್ ಆಗಿಲ್ಲ, ಕಿಂಗ್ ಆಗಿಲ್ಲ, ಸಣ್ಣ ಸಣ್ಣ ಹೆಜ್ಜೆನೇ ಇಡ್ತಾ ಹೋಗ್ತಾ ಇರುವೆ. ನಾನು ಏನು ಮಾಡಿದ್ದಪ್ಪ ಅಂತಂದರೆ ನಮ್ಮ ಆಫೀಸ್ನ ಸಮೀಪದಲ್ಲೇ ಇರುವ ಒಂದು ಜಾಗವನ್ನು ಖರೀದಿ ಮಾಡಿದ್ದೆ. ಅದು 4 ಗುಂಟೆ ಜಾಗ ಇತ್ತು. ಸೊ ಅದರಲ್ಲಿ ನಾನೇನು ಮಾಡಿದಪ್ಪ ಅಂತಂದರೆ ಲೋನ್ ಮಾಡಿಬಿಟ್ಟು ಒಂದು 5 BHK ಮನೆಯನ್ನು ಕಟ್ಟಿಸಿಬಿಟ್ಟೆ. ಅದು 5 ಫ್ಲೋರ್ ಇದೆ ಹಿಂಗೆ. ಮತ್ತು ಅದರಲ್ಲಿ ಬೋರ್ವೆಲ್ ಇದೆ, ಮತ್ತು ಕಾರ್ಪೊರೇಷನ್ನಿಂದ ನೀರು ಬರುತ್ತೆ, ಮತ್ತು 4-5 ಕಾರ್ಗಳನ್ನು ಪಾರ್ಕ್ ಮಾಡುವಷ್ಟು ಜಾಗ ಇದೆ. ಸೈಡಲ್ಲಿ ಸ್ವಲ್ಪ ಗಾರ್ಡನಿಂಗ್ ಕೂಡ ಇದೆ. ಅಲ್ಲೇ ಒಂದು ಸಣ್ಣ ಜಿಮ್ಮನ್ನು ಮಾಡಿರುವೆ. ಈ ರೀತಿ ಒಂದು ವೆಲ್ ಬಿಲ್ಟ್ ಬಂಗ್ಲೋ ಇದೆ. ಅದಕ್ಕೆ ನಾನು ಸೊಸೈಟಿ ಅಂತ ಹೆಸರು ಕೊಟ್ಬಿಟ್ಟಿರುವೆ. ಸೊ ಹೆಸರು ಕೊಟ್ಬಿಟ್ಟು ಮುಂಚೆ ನಾನು ಇಲ್ಲಿ ಇರ್ತಾ ಇದ್ದೆ. ಬಟ್ ನನಗೇನು ಅನಿಸ್ತಪ್ಪ ಅಂತಂದರೆ, ನಾನು ಒಬ್ಬನೇ ಇರೋನಿದ್ದೀನಿ, ಯಾಕೆ ಸುಮ್ಮನೆ ಇದನ್ನು ವೇಸ್ಟ್ ಮಾಡೋದಂತ ಹೇಳಿಬಿಟ್ಟು ನಾನೇನು ಮಾಡಿದೆಪ್ಪ ಅಂತಂದರೆ ಇದರಲ್ಲಿ ಬಾಡಿಗೆಯನ್ನು ಕೊಟ್ಟಿರುವೆ. ಸೊ ಪ್ರತಿ ತಿಂಗಳು ನನಗಿಲ್ಲಿಂದ ಬಾಡಿಗೆ ಬರುತ್ತೆ. ರೆಂಟಲ್ ಇನ್ಕಮ್ನಿಂದಲೂ ಕೂಡ ನಾನು ಗಳಿಸ್ತಾ ಇರುವೆ. ಈಗ ನನ್ನ ಗೋಲ್ ಏನಿದೆಪ್ಪ ಅಂತಂದರೆ ಇದೇ ಥರನಾದ ಅಟ್ಲೀಸ್ಟ್ ಒಂದು 10-15 ಸೊಸೈಟಿಗಳನ್ನಾದರೂ ಸಿಟಿಯಲ್ಲಿ ಬಿಲ್ಡ್ ಮಾಡೋದು ಮತ್ತು ಇದನ್ನೇ ಜಾಸ್ತಿ ಮಾಡೋದು. ಇನ್ನು ನನ್ನ 5ನೇ ಇನ್ಕಮ್ ಸೋರ್ಸ್ ಏನಪ್ಪ ಅಂತಂದರೆ ಹೋಮ್ ಸ್ಟೇ ಬಿಸ್ನೆಸ್. ನಾನು 3 ವರ್ಷದ ಹಿಂದೆ ನಮ್ಮ ರೋರಿಂಗ್ ಇಂಡಿಯಾ ಟೂರಿಸಮ್ ಸ್ಟಾರ್ಟಪ್ಗಾಗಿ ಮಹಾರಾಷ್ಟ್ರದ ಸಾಂಗ್ಲಿಯಲ್ಲಿ, ಸಾತಾರದಲ್ಲಿ, ಕೊಲ್ಲಾಪುರದಲ್ಲಿ, ರತ್ನಗಿರಿ, ಸಿಂಧುದುರ್ಗ ಮತ್ತು ನಮ್ಮ ಕರ್ನಾಟಕದ ಬೆಳಗಾವಿ, ಗೋವಾದಲ್ಲಿ ರಿಸರ್ಚ್ ಮಾಡ್ತಾ ಇದ್ದೆ. ಇಲ್ಲಿ ನಾವು ಒಂದು ಸೇಫೆಸ್ಟ್ ಆಗಿರುವ ಮತ್ತು ಸಸ್ಟೈನೇಬಲ್ ಆಗಿರುವ ಟೂರಿಸಮ್ ಇಕೋಸಿಸ್ಟಮನ್ನು ಬಿಲ್ಡ್ ಮಾಡ್ಬೋದಾ ಅಂತೇಳಿ ನಾನು ರಿಸರ್ಚ್ ಮಾಡ್ತಾ ಇದ್ದೆ. ಸೊ ಅಲ್ಲಿ ರಿಸರ್ಚ್ ಮಾಡುವಾಗ ನನಗೇನು ಗೊತ್ತಾಯ್ತಪ್ಪ ಅಂತಂದರೆ ಕೊಂಕಣದಲ್ಲಿ ಆವಾಗ ಡೌನ್ಫಾಲ್ ನಡೀತಾ ಇದೆ. ಸೊ ಅಲ್ಲಿ ರಿಯಲ್ ಎಸ್ಟೇಟ್ನ ವ್ಯಾಲ್ಯೂ ಕಮ್ಮಿ ಆಗಿದೆ ಅನ್ನೋದು ನನಗೆ ಗೊತ್ತಾಯಿತು. ಅಲ್ಲಿ ಆವಾಗ ಬರೀ 2.5 ಲಕ್ಷಕ್ಕೆ 1 ಗುಂಟೆ ಜಾಗ ಸಿಗ್ತಾಯಿತ್ತು. ಸೊ ಆವಾಗ ನಾನು ಮತ್ತು ನಮ್ಮ ಅಕ್ಕ ಏನು ಮಾಡಿದ್ವಪ್ಪ ಅಂತಂದರೆ ಸ್ವಲ್ಪ ಅಲ್ಲಿ ಇಲ್ಲಿ ಸಾಲ ಮಾಡಿಬಿಟ್ಟು ನಮ್ಮ ಇರೋ ಸೇವಿಂಗ್ಸನ್ನೆಲ್ಲ ತೊಗೊಂಡ್ಕೊಂಡ್ಬಿಟ್ಟು ಗೋಲ್ಡ್ ಲೋನ್ ಮಾಡಿಬಿಟ್ಟು ಅಲ್ಲಿ ಆವಾಗ ನಾವೇನು ಮಾಡಿದ್ವಪ್ಪ ಅಂತಂದರೆ ಒಂದು 5 ಗುಂಟೆ ಜಾಗವನ್ನು ಖರೀದಿ ಮಾಡಿದ್ವಿ. ಮತ್ತು ಅದರಲ್ಲಿ ನಾವೀಗ ಏನು ಮಾಡಿದ್ದೀವಪ್ಪ ಅಂತಂದರೆ 1 ವರ್ಷದ ಹಿಂದೆ ಹೋಮ್ ಸ್ಟೇಯನ್ನು ಬಿಲ್ಡ್ ಮಾಡಿದ್ದೀವಿ. ಅಂದರೆ ಹೋಮ್ ಸ್ಟೇ ಅಂದರೆ ಗೊತ್ತಿರುತ್ತಲ್ಲ, ಅಲ್ಲೇನು ಲಕ್ಸುರಿ ಬಿಲ್ಡಿಂಗ್ಗಳಿರಲ್ಲ, ಏನಿರಲ್ಲ. ಕೊಂಕಣದಲ್ಲಿ ಹೆಂಗೆ ಕೆಂಪು ಇಟಂಗಿಯ ಮಣ್ಣಿನ ಮನೆಗಳಿರ್ತಾವಲ್ಲ, ಸೊ ಅದೇ ಥರ ಇದೆ. ಅದು ಸುಂದರವಾಗಿದೆ. ಗಾರ್ಡನ್ ಮಾಡಿದ್ದೀವಿ, ಗಾರ್ಡನಿಂಗ್ ಮಾಡಿದ್ದೀವಿ, ಫ್ಲವರ್ಸ್ಗಳನ್ನು ಹಚ್ಚಿದ್ದೀವಿ, ಪಾರ್ಕಿಂಗ್ ವ್ಯವಸ್ಥೆ ಇದೆ, ಬೋರ್ವೆಲ್ ಇದೆ, ನೀರಿನ ವ್ಯವಸ್ಥೆ ಇದೆ, CCTV ಕ್ಯಾಮ್ರಾ ಇಟ್ಟಿದ್ದೀವಿ. ಸೊ ಈ ರೀತಿ ಮಾಡಿಬಿಟ್ಟು ಅಲ್ಲಿ ಸೇಫೆಸ್ಟ್ ಆಗಿರುವ ಒಂದು ಹೋಮ್ ಸ್ಟೇಯನ್ನು ಬಿಲ್ಡ್ ಮಾಡಿದ್ದೀವಿ. ಅದಕ್ಕೆ ಕೊಂಕಣ್ ಕಿಂಗ್ ಅಂತ ಹೆಸರಿಟ್ಟಿದ್ದೀವಿ. ಅಲ್ಲಿ ನಾವು ಒಂದು ಕಂಡೀಷನ್ ಹಾಕಿದ್ದೀವಿ, ಸಿಂಗಲ್ಸ್ಗಳಿಗೆ ಕೊಡಲ್ಲ ಮತ್ತು ಲವರ್ಸ್ಗಳಿಗೂ ಕೊಡಲ್ಲ, ಫಾಲ್ತು ಜನರಿಗೆ ಕೊಡಲ್ಲ. ಓನ್ಲಿ ಫ್ಯಾಮಿಲಿ ಇದ್ದವರಿಗೆ ಮಾತ್ರ ನಾವಲ್ಲಿ ಉಳಿದುಕೊಳ್ಳೋಕ್ಕೆ ಅವಕಾಶ ಕೊಡ್ತೀವಿ. ಸೊ ಇಲ್ಲಿ ಪರ್ ಡೇ ಒಂದು ಫ್ಯಾಮಿಲಿ ಬಂದು ಉಳಿದುಕೊಳ್ಳೋಕ್ಕೆ ನಾವು 1500 ರೂಪಾಯಿಯನ್ನು ಚಾರ್ಜ್ ಮಾಡ್ತೀವಿ. ಮತ್ತು ಇದರಲ್ಲಿ ಎಟ್ ಎ ಟೈಮ್ 8 ಫ್ಯಾಮಿಲಿ ಉಳ್ಕೋಬೋದು, ಅಷ್ಟು ಸ್ಪೇಸು ಈ ಹೋಮ್ ಸ್ಟೇಯಲ್ಲಿದೆ. ಸೊ ಇದರಿಂದ ಕೂಡ ನನಗೆ ಮತ್ತು ನಮ್ಮ ಅಕ್ಕನಿಗೆ ಇಬ್ಬರಿಗೂ ಸೇರಿ ಇನ್ಕಮ್ ಬರ್ತಾ ಇದೆ. ಸೊ ಇದನ್ನೇ ನಾವು ರೋರಿಂಗ್ ಇಂಡಿಯಾಗೆ ಒಂದು ಲೀಸ್ ಮೇಲೆ ಕೊಟ್ಟಿದ್ದೀವಿ ಈಗ, ಅಂದರೆ ನಮ್ಮ ಟೂರಿಸಮ್ ಸ್ಟಾರ್ಟಪ್ಗೆ. ಸೊ ಇದು ಒಂದೇ ಒಂದು ಹೋಮ್ ಸ್ಟೇ ಇದೆ, ಸಣ್ಣ ಲೆವೆಲಲ್ಲಿ ಇನ್ಕಮ್ ಬರ್ತಾ ಇದೆ. ಸೊ ಇದಕ್ಕೆ ಇನ್ವೆಸ್ಟರ್ ಬಂದ್ರಪ್ಪ ಅಂತಂದರೆ ನಾವು ಈ ಥರನಾದ 100,000 ಹೋಮ್ ಸ್ಟೇಗಳನ್ನು, ರೆಸ್ಟೋರೆಂಟ್ಗಳನ್ನು, ಬಸ್ಗಳನ್ನು ಕೂಡ ಖರೀದಿ ಮಾಡ್ತೀವಿ ಮತ್ತು ಅವುಗಳಿಂದ ರೆವೆನ್ಯೂ ಜನ್ರೇಟ್ ಮಾಡ್ತೀವಿ. ಸೊ ಸದ್ಯಕ್ಕಂತೂ ಒಂದೇ ಹೋಮ್ ಸ್ಟೇದಿಂದ ನಮಗೆ ರೆವೆನ್ಯೂ ಬರ್ತಾ ಇದೆ. ಇನ್ನು ನನ್ನ ನೆಕ್ಸ್ಟ್ ಇನ್ಕಮ್ ಸೋರ್ಸ್ ಏನಪ್ಪ ಅಂತಂದರೆ ನನ್ನ ಇನ್ವೆಸ್ಟ್ಮೆಂಟ್ಗಳು. ನಾನು ನನ್ನ ದುಡ್ಡನ್ನು ಒಂದು 7-8 ವರ್ಷದಿಂದ ಇನ್ವೆಸ್ಟ್ ಮಾಡ್ತಾ ಬರ್ತಾ ಇರುವೆ. ಮುಂಚೆ ನನಗೆ ಜಾಸ್ತಿ ನಾಲೆಜ್ ಇರಲಿಲ್ಲ. ನಾನು ಸುಮ್ಮನೆ ಏನು ಮಾಡ್ತಾ ಇದ್ದೆಪ್ಪ ಅಂತಂದರೆ ಪೋಸ್ಟ್ ಆಫೀಸಲ್ಲಿ ಒಂದು ಅಕೌಂಟ್ ಇತ್ತು, ಅದರಲ್ಲಿ ಹೋಗಿ ಹಾಕ್ತಾ ಇದ್ದೆ. ಅದಾದ ನಂತರ ನನ್ನ ಸೇವಿಂಗ್ ಅಕೌಂಟಲ್ಲಿ FDಯನ್ನು ಮಾಡ್ತಾಯಿದ್ದೆ. ಇಷ್ಟೇ ನಾಲೆಜ್ ಇತ್ತು. ಬಟ್ ಯಾವಾಗ ನಾನು ಸ್ಟಾಕ್ ಮಾರ್ಕೆಟ್ನ ಬಗ್ಗೆ ಕಂಪ್ಲೀಟಾಗಿ ಕಲ್ತ್ನೋ ಆವಾಗ ನಾನು ಡೈರೆಕ್ಟಾಗಿ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಶುರು ಮಾಡಿದೆ.
ಸೊ ಇದರಲ್ಲಿ ನನ್ನ ಒಂದು ದೊಡ್ಡ ಪೋರ್ಟ್ಫೋಲಿಯೋ ಇದೆ. ಬಟ್ ಸೆಬಿಯ ರೂಲ್ಸ್ ಪ್ರಕಾರ ಏನಿದೆಯಪ್ಪ ಅಂತಂದರೆ ನಮ್ಮ ಪೋರ್ಟ್ಫೋಲಿಯೋನ ಶೇರ್ ಮಾಡಿಬಿಟ್ಟು ಅಮೌಂಟನ್ನು ಶೇರ್ ಮಾಡಿಬಿಟ್ಟು ಇದರಲ್ಲಿ ಹಾಕಿ ಅಂತ ಹೇಳೋದು ಇಲ್ಲೀಗಲ್ ಆಗಿದೆ. ಯಾರು CAಗಳಿದ್ದಾರೆ ಮತ್ತು ಯಾರು ಸೆಬಿ ಸರ್ಟಿಫೈಡ್ ಆಗಿರುವ ಇನ್ವೆಸ್ಟ್ಮೆಂಟ್ ಕನ್ಸಲ್ಟೆಂಟ್ಗಳಿದಾರಲ್ಲ ಅವ್ರು ಮಾತ್ರ ಹೇಳ್ಬೋದು, ನಮಗೆ ಹೇಳೋ ಹಕ್ಕಿಲ್ಲ. ಅದಕ್ಕಾಗಿ ನಾನು ಇದನ್ನು ನಿಮಗೆ ಹೇಳ್ತಾ ಇಲ್ಲ. ಇನ್ನು ನನಗೆ ಇನ್ನೊಂದು ಇನ್ವೆಸ್ಟ್ಮೆಂಟ್ ಏನಪ್ಪ ಅಂತಂದರೆ FD ಇದೆ. ಎಷ್ಟು ಅಮೌಂಟ್ ಇದೆ ಅಂತಂದರೆ 25 ಲ್ಯಾಕ್ದಿದೆ. ಮತ್ತು ನನ್ನ ಇನ್ವೆಸ್ಟ್ಮೆಂಟ್ಗಳಿಂದ ಮತ್ತು FDಗಳಿಂದಲೂ ಕೂಡ ನನಗೆ ರೆವಿನ್ಯೂ ಬರುತ್ತೆ, ಇನ್ಕಮ್ ಬರುತ್ತೆ. ಸೊ ಇದನ್ನೇ ನಾನು ಈಗ ನನ್ನ ಹೆಲ್ತ್ ಟೆಕ್ ಸ್ಟಾರ್ಟಪ್ಪಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರುವೆ ಮತ್ತು ಇದರಲ್ಲೇ ನನ್ನ ಎಲ್ಲ ಖರ್ಚು ವೆಚ್ಚಗಳನ್ನು ನಿಭಾಯಿಸ್ತಾ ಇರುವೆ. ಇನ್ನು ನನ್ನ ಲಾಸ್ಟ್ ಇನ್ಕಮ್ ಸೋರ್ಸ್ ಏನಪ್ಪ ಅಂತಂದರೆ ಬ್ರ್ಯಾಂಡ್ ಕೊಲಾಬ್ರೇಷನು ಮತ್ತು ಇವೆಂಟ್ಸು. ನಾನೀಗ ಸ್ವಲ್ಪ ಹೆಸರನ್ನು ಸಂಪಾದಿಸಿರುವೆ, ಒಂದು ಸ್ವಲ್ಪ ನೆಟ್ವರ್ಕನ್ನು ಸಂಪಾದಿಸಿರುವೆ ಮತ್ತು ನನ್ನ ನೆಟ್ವರ್ಕಲ್ಲೂ ಕೂಡ ಇರೋರೆಲ್ಲರೂ ಕೂಡ ಕರೋಡಪತಿಗಳೇ ಇದ್ದಾರೆ. ಸೊ ಅವರ ಒಂದು ರಿಫರೆನ್ಸ್ ಬೇಸ್ ಮೇಲೆ ಮತ್ತು ನನಗೆ ಸೋಷಲ್ ಮೀಡಿಯಾದಲ್ಲಿ ಇರೋ ಫಾಲೋವರ್ಸ್ಗಳನ್ನು ಸಬ್ಸ್ಕ್ರೈಬರ್ಸ್ಗಳನ್ನು ನೋಡಿಬಿಟ್ಟು ಕೆಲವೊಂದಿಷ್ಟು ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳು, ಕಂಪ್ನಿಗಳು, ಸ್ಟಾರ್ಟಪ್ಗಳು ಮಾರ್ಕೆಟಿಂಗಿಗೆ ಇವೆಂಟಿಗಾಗಿ ಇನ್ವೈಟ್ ಮಾಡ್ತವೆ. ನಾನಲ್ಲಿ ಫುಕ್ಸಟ್ಟೆ ಹೋಗಲ್ಲ. ಅಲ್ಲಿ ಬ್ರ್ಯಾಂಡ್ ಕೊಲ್ಯಾಬ್ರೇಷನಲ್ಲಿ ಕೆಲಸ ಮಾಡೋದಿದೆ ಅಂತಂದರೂ ಕೂಡ ದುಡ್ಡು ತೆಗೆದುಕೊಳ್ಳುವೆ, ಇವೆಂಟಿಗೆ ಅಟೆಂಡ್ ಆಗೋದಿದೆ ಅಂತಂದರೂ ಕೂಡ ದುಡ್ಡನ್ನು ತೆಗೆದುಕೊಳ್ಳುವೆ. ಇನ್ನು ಇದನ್ನು ನೋಡಿಬಿಟ್ಟು ಕೆಲವೊಂದಿಷ್ಟು ಸ್ಕೂಲು ಕಾಲೇಜ್ನವರು ಕೂಡ ಇನ್ವೈಟ್ ಮಾಡ್ತಾರೆ ಅಲ್ಲಿ ಟ್ರೈನಿಂಗ್ ಕೊಡೋಕ್ಕೆ. ಅಲ್ಲಿ ಅವ್ರು ಏನಾದರೂ ಆ್ಯನ್ಯುವಲ್ ಡೇ ಫಂಕ್ಷನ್ಗೆ ಇನ್ವೈಟ್ ಮಾಡಿದರೆ ನಾನು ಫುಕ್ಸಟ್ಟಿಯಾಗಿ ಹೋಗುವೆ, ಅದಕ್ಕೇನು ದುಡ್ಡು ತೊಗೊಳ್ಳಲ್ಲ. ಬಟ್ ನಾನು ಕಂಡೀಷನ್ ಏನು ಹಾಕುವಪ್ಪ ಅಂತಂದರೆ ಬರುವೆ, ನಿಮ್ಮಲ್ಲಿ ಏನೇ ಫಂಕ್ಷನ್ ಇದ್ದರೂ ಕೂಡ ನಾನು ಫುಕ್ಸಟ್ಟಿಯಾಗಿ ಬರುವೆ, ಡೋಂಟ್ ವರಿ. ಬಟ್ ನೀವು ನನ್ನ ಕಡೆಯಿಂದ ಅಲ್ಲಿ ಏನಾದರೂ ವರ್ಕ್ಶಾಪ್ಗಳನ್ನು ಮಾಡಿಸ್ಬೇಕು, ಅಟ್ಲೀಸ್ಟ್ ಒಂದು 2 ಡೇಸ್ ವರ್ಕ್ಶಾಪು ಇಲ್ಲ ಅಟ್ಲೀಸ್ಟ್ ಒನ್ ಡೇ ಇವೆಂಟ್ನಾದರೂ ನೀವು ಮಾಡಿಸ್ಬೇಕು, ಅದಕ್ಕೆ ನನಗೆ ಚಾರ್ಜ್ ಕೊಡಬೇಕು. ನಿಮ್ಮ ಸ್ಕೂಲು ಕಾಲೇಜಲ್ಲಿರುವ ಹುಡುಗರಿಗೆ ನಾವು ಸ್ಕಿಲ್ ಡೆವಲಪ್ಮೆಂಟ್ ಮೇಲೆ, ಫೈನಾನ್ಸ್ನ ಮೇಲೆ, ಪರ್ಸ್ನಲ್ ಸೇಫ್ಟಿಯ ಮೇಲೆ, ಹೆಲ್ತ್ನ ಮೇಲೆ ಅವೇರ್ನೆಸ್ಸನ್ನು ಮೂಡಿಸ್ತೀವಿ. ನಮ್ಮ ಟೀಮ್ನವ್ರು ಬಂದು ನಿಮಗೆ ಟೀಚ್ ಮಾಡ್ತೀವಿ, ಪ್ರಾಕ್ಟಿಕಲ್ ಟ್ರೈನಿಂಗ್ ಕೊಡ್ತೀವಿ. ಇದನ್ನಾದರೂ ನೀವು ತೊಗೋಬೇಕು, ಅಂದಾಗಲೇ ನಾವು ಫ್ರೀಯಾಗಿ ಬರ್ತೀವಿ ಅಂತೇಳಿ ಒಂದು ಸಣ್ಣ ಕಂಡೀಷನ್ ಹಾಕುವೆ. ಸೊ ಎಷ್ಟೋ ಕಾಲೇಜ್ಗಳು ಸ್ಕೂಲ್ಗಳು ರಿಜೆಕ್ಟ್ ಮಾಡ್ತವೆ, ನಮ್ಮ ಹುಡುಗರಿಗೇನು ಅವಶ್ಯಕತೆ ಇಲ್ಲ ಬಿಡಿ ಅಂತೇಳಿ. ಬಟ್ ಯಾವ ಓನರು ಇಂಟೆಲಿಜೆಂಟ್ ಆಗಿದ್ದಾರಲ್ಲ ಅವರು ಅದಕ್ಕೂ ಒಪ್ಕೊತಾರೆ, ಅದಕ್ಕೆ ನಮಗೆ ಆಫರ್ ಮಾಡ್ತಾರೆ. ಬರೀ 1 ದಿನ 2 ದಿನ ಏನು, ಒಂದು 7 ಡೇಸ್ ವರ್ಕ್ಶಾಪ್ ಮಾಡಿ ಅಂತಾರೆ. 7 ಡೇಸಲ್ಲಿ ನಮ್ಮ ಹುಡುಗರಿಗೆಲ್ಲ ಕಲಿಸಿ ಅಂತಾರೆ, ಅದಕ್ಕೆ ದುಡ್ಡು ಕೊಡ್ತಾರೆ. ನಮಗೂ ಕೂಡ ಖರ್ಚಾಗತ್ತೆ, ನಮ್ಮ ಟೀಮ್ ಹೋಗಬೇಕು, ಅಲ್ಲಿ ಇರಬೇಕು, ಆ ಟೀಮಿನ ಊಟ ವಸತಿ ನೋಡ್ಕೋಬೇಕು. ಮತ್ತು ಮಕ್ಕಳಿಗೆ ಅಲ್ಲಿ ಕಲಿಸ್ತಾ ಇದ್ದೀವಿ ಅಂತಂದರೆ ನಾವೇ ಎಲ್ಲ ಗ್ಯಾಜೆಟ್ಸ್ಗಳನ್ನು ತರಬೇಕು, ಇನ್ಸ್ಟ್ರೂಮೆಂಟ್ಸ್ಗಳನ್ನು ತರಬೇಕು, ನಮ್ಮದು ಖರ್ಚಿರುತ್ತೆ, ಅಲ್ಲಿ ನಮ್ಮದು ಇನ್ವೆಸ್ಟ್ಮೆಂಟ್ ಆಗುತ್ತೆ. ಸೊ ಅರ್ಥ ಮಾಡ್ಕೊಂಡು ಕೊಟ್ಟಿರೋರಿಗೆ ನಾವು ಸರಿಯಾಗಿ ಮಾಡ್ತೀವಿ. ಜೊತೆಗೆ ಇನ್ನು ಅಲ್ಲಿ ಇಲ್ಲಿ ಫಂಕ್ಷನ್ಗೆ ಹೋದಾಗ ರಿಕಗ್ನೈಸೇಷನ್ ಸಿಗ್ತಾ ಇರುತ್ತೆ, ಸ್ವಲ್ಪ ದುಡ್ಡು ಸಿಗ್ತಾ ಇರುತ್ತೆ. ಸೊ ಈ ರೀತಿ ನಾನು ಈ 7 ಮೂಲಗಳಿಂದ ರೆಗ್ಯುಲರ್ ಆಗಿ ಮಂತ್ಲಿ ಇನ್ಕಮನ್ನು ಗಳಿಸ್ತಾ ಇರುವೆ. ಸೊ ಇದನ್ನು ನಾನು 30 ವರ್ಷದ ಒಳಗಡೆ ಬಿಲ್ಡ್ ಮಾಡಿರುವೆ. ಈಗ ನನಗೆ 29 ನಡೀತಾ ಇದೆ. ಸೊ ನಾನೇನು ಬಿಲ್ಡ್ ಮಾಡಿರುವೆ ಅಲ್ಲ, ಇದಕ್ಕೆ ನನಗೆ ಹೆಮ್ಮೆ ಇದೆ, ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಇದಕ್ಕೆ ದೊಡ್ಡ ಕಾಂಟ್ರಿಬ್ಯೂಟರಪ್ಪ ಅಂತಂದರೆ ನನ್ನ ಸ್ಟಾರ್ಟಪ್ನ ಪಾರ್ಟ್ನರ್ಸ್ಗಳಾಗಿರ್ಬೋದು, ಫ್ರೆಂಡ್ಸ್ಗಳಾಗಿರ್ಬೋದು, ಟೀಮ್ ಮೆಂಬರ್ಸ್ ಆಗಿರ್ಬೋದು, ಮತ್ತು ನನ್ನ ಮೆಂಟರ್ ಆದ ಅಕ್ಕ ಆಗಿರ್ಬೋದು. ಇವರೆಲ್ಲರಿಗೂ ಕೂಡ ನಾನು ಥ್ಯಾಂಕ್ಫುಲ್ ಆಗಿರುವೆ, ಗ್ರೇಟ್ಫುಲ್ ಆಗಿರುವೆ. ಸೊ ನನ್ನ ಲೈಫಲ್ಲಿ ಒಳ್ಳೆಯ ಜನ ಬಂದಿರೋದ್ರಿಂದ, ಸರಿಯಾದ ಜನ ಬಂದಿರೋದ್ರಿಂದ ನಾನು ಇದನ್ನು ಬಿಲ್ಡ್ ಮಾಡಿರುವೆ, ಅಚೀವ್ ಮಾಡಿರುವೆ. ಸೊ ಇಷ್ಟೇ ನನ್ನ ಇನ್ಕಮ್ ಸೋರ್ಸ್ಗಳಿರೋದು. ಸದ್ಯಕ್ಕಂತೂ ಇಷ್ಟೇ ಇವೆ. ಸೊ ನಾನು ಈಗಲೂ ಕೂಡ ಡೇ ಆ್ಯಂಡ್ ನೈಟ್ ಹಾರ್ಡ್ ವರ್ಕ್ ಮಾಡ್ತಾ ಇರುವೆ, ಎಫರ್ಟ್ ಹಾಕ್ತಾ ಇರುವೆ, ಸ್ಯಾಕ್ರಿಫೈಸಸ್ಗಳನ್ನು ಮಾಡಿ ಕೆಲಸ ಮಾಡ್ತಾ ಇರುವೆ. ಸೊ ನನ್ನ ಡ್ರೀಮ್ಸ್ಗಳು ದೊಡ್ಡದಿವೆ, ಅಚೀವ್ ಮಾಡೋಕ್ಕೆ ಟೈಮ್ ಆಗುತ್ತೆ. ಅಚೀವ್ ಆದಾಗ ನಿಮ್ಮೊಂದಿಗೆ ಖಂಡಿತವಾಗಿ ಶೇರ್ ಮಾಡುವೆ. ಐ ಹೋಪ್ ನಿಮಗೆ ಇದರಿಂದ ನಾಲೆಜ್ ಸಿಕ್ಕಿದೆ ಅಂತ ಅನ್ಕೋತೀನಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.